ತನಕ ಕೂಡ ಮುಂದುವರ್ಸ್ಕೊಂತ ಬಂದಾರ. ಅದ್ರ ಬಿಟ್ಟರೆ ಅದರ ಸೈಡ್ಗಳು ನೋಡಿದ್ರೆ ಏನು ಕ್ರೆಡಿಬಿಲಿಟೀಸ್ ಅಂತ ಏನಿಲ್ಲ. ಅದು ಇವತ್ತು ನಾನು ಸತೀಶ್ ಅಣ್ಣವ್ರಿಗೆ ಕೇಳೋಂಥ ವಿಚಾರ ಮುಂಚೆ ಕೂಡ ಕೇಳಿದ್ದೀನಿ. ಅಣ್ಣವರೇ, ಈ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ ಆದಂಥ ಟೈಮಲ್ಲಿ ಕೂಡ ಯಾಕೆ ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ ಅಣ್ಣವರೇ? ನೀವು ದೊಡ್ಡ ನಾಯಕರು, ಭಾಳಷ್ಟು ಕಾಂಗ್ರೆಸ್ನಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇದ್ದೀರಿ ಅಂದ್ರೆ ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿ ತಾವುಗಳಿದ್ದೀರಿ ಅಣ್ಣವರೇ. ಈ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ ಆದಂಥ ಟೈಮ್ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯಿತು. ಎಲ್ಲೆನ್ನ ಒಂದು ಕಡೆ ನೀನು ತುಟಿ ಬಿಚ್ಚಿ ಅಣ್ಣವ್ರು ಇದು ಅನ್ಯಾಯ ಆಗಿದೆ ಅಂತೇಳಿ ಮಾತಾಡಬೇಕಾಗಿತ್ತಲ್ಲ. ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಸಾಕ್ಸ್ಗಳಿಲ್ಲ, ಬೂಟ್ಗಳಿಲ್ಲ, ಇಲ್ಲಿ ತನಕ ಇದೆ, ಯಾವುದೇ ಟಮ್ ಇಲ್ಲ, ಎಲ್ಲವನ್ನು ಕೂಡ ನೀವು ಗಾಳಿ ತೂರಿ ಇಷ್ಟೊಂದು ಭ್ರಷ್ಟಾಚಾರ ಆದಂಥ ಟೈಮ್ ಮಾತಾಡಿಲ್ಲ. ಜೊತೆಲಿ ಇವತ್ತು ಮೀಸಲಾತಿ ವಿಚಾರದಲ್ಲಿ ಕೂಡ ಸಾಬ್ರು ಒಳ್ಳೆಯವ್ರಂದ್ರಿಗಿನ ಎಷ್ಟು ಒಳ್ಳೆಯವ್ರಂದ್ರಿಗಿನ ಸಣ್ಣ ಹುಡುಗ ಎಷ್ಟು ಒಳ್ಳೆಯನೋ ನಮ್ಮ ಸತೀಶ್ ಅಣ್ಣ ಕೂಡ ಅಷ್ಟೇ ಒಳ್ಳೆಯವ್ರಿ. ಸಣ್ಣ ಮಗು ಇದ್ದಂಥವ್ರು, ಅವ್ರಿಗೆ ಯಾವುದು ಕೆಟ್ಟದ್ದು ಗೊತ್ತಾಗಲ್ಲ, ಒಳ್ಳೇದು ಗೊತ್ತಾಗಲ್ರಿ. ಸಾಬ್ರು ಇಲ್ರಿ, ಈ ಸಮುದಾಯಕ್ಕೆ ಇವತ್ತು 4.5 ವರ್ಷ ಇತ್ತಿರಿ ಸಮುದಾಯದಲ್ಲಿ ಇವತ್ತು ಮೀಸಲಾತಿ ನಮ್ಮ 2023ರಲ್ಲಿ ಜಾರಿಗೆ ತಂದಿರಿ. 2022 ಜಾರಿಗೆ ತಂದಿರಿ. 22 ಏಪ್ರಿಲ್ ಜಾರಿಗೆ ತಂದಿರಿ. ಮೊನ್ನೆ ಹತ್ತತ್ರ ರೀಸೆಂಟ್ ಆಗಿ 4.5 ವರ್ಷ ರೀ ಸಿದ್ದರಾಮಯ್ಯ ಸಾಬ್ರು 4.5 ವರ್ಷ ಇತ್ತು. 4.5 ವರ್ಷದ ಇದ್ದ ನಂತರ ಈ ಸರ್ಕಾರ ಹೋಗಿ ಕೋರ್ಟಲ್ಲಿ ಮಂಡಿಸ್ಬೇಕಾಗಿತ್ತು. ಇವರು ಅಡ್ವೊಕೇಟ್ಗಳು ಕೂಡ ಹೋಗಿ ಅಲ್ಲಿ ಏನಾಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಮಂಡಿಸೋಕೆ ಯಾರು ಲಾಯರ್ನ ಕಳಿಸಿಲ್ಲ. ಆಮೇಲೆ ಇವರು ಕೂಡ ಇವತ್ತು ಮೀಸಲಾತಿ ಏನು ಇವತ್ತು ಕಡಿಮೆ ಮಾಡಿದಾರೋ ಕೋರ್ಟಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿರೋಂಥದ್ದು ಕಾಂಗ್ರೆಸ್ಸಿನ ನಾಯಕರು, ಅವರು ಹಿಂಬಾಲಕರು, ಸತೀಶ್ ಅಣ್ಣವರು ಹಿಂಬಾಲಕರು ಸೇರಿ ಕೋರ್ಟಲ್ಲಿ ಇವತ್ತು ಸ್ಟೇ ಮಾಡೋಂಥ ಕೆಲಸ, ಪಾರ್ಸಲಿ ಸ್ಟೇ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕಾಗಿದೆ. ನಮ್ಮ ಸಾಬ್ರು ಏನು ಮಾತಾಡಿಲ್ಲ ರೀ ಸತೀಶ್. ಹಂಗಾಗಿ ಈ ಸಮುದಾಯದ ಮತಗಳನ್ನು ಪಡ್ಕೋಬೇಕಂದೇಳಿ ಭ್ರಮದಲ್ಲಿದ್ದಾರೋ ಬಹುಶಃ ಅವರು ಈ ಸಾರಿ ಸಾಬ್ರು ಫೇಲ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಚುನಾವಣೆಗೋಸ್ಕರವಾಗಿ ದಲಿತರ ಉದ್ಧಾರಕ್ಕೋಸ್ಕರವಾಗಿ ನಾವು ಇದೀವಿ ಕಾಂಗ್ರೆಸ್ ಪಾರ್ಟಿ ಅಂತೀರಿ. ಆದರೆ ದಲಿತರ ಉದ್ಧಾರಕ್ಕೋಸ್ಕರವಾಗಿ ಇರಬೇಕಾದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ತಮ್ಮ ಸಚಿವರು ಒಬ್ಬ ಕ್ಯಾಬಿನೆಟ್ ಇಲ್ಲಿದ್ದಂಥ ಒಬ್ಬ ಮಂತ್ರಿ ಇವತ್ತು ದಲಿತರ ಹಣವನ್ನು ತಿಂದು ಇವತ್ತು ನಿಮ್ಮ ಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದಾರಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ. ಅದು ಕಾಂಗ್ರೆಸ್ ಇವತ್ತು BJP ಅನ್ನಂತ ಸ್ಪಷ್ಟೀಕರಣ ಕೊಡಬೇಕು ಸಾಧ್ಯ. ಇವೆಲ್ಲ ಸ್ಪಷ್ಟೀಕರಣ ಕೊಟ್ಟರೆ ಮಾತ್ರ ನಿಮ್ಮ ನಂಬ್ತಾರೆ, ಇಲ್ಲಿದ್ರೆ ಯಾರು ನಂಬಲ್ಲ. ಅದೇ ರೀತಿಯಲ್ಲಿ 87 ಕೋಟಿ ರೂಪಾಯಿ 187 ಕೋಟಿ ರೂಪಾಯಿ ನಿಗಮದ ಹಣದಿಂದ ಭ್ರಷ್ಟಾಚಾರದಿಂದ 187 ಕೋಟಿ ರೂಪಾಯಿ ದಾವಣಗೆರೆ ದಕ್ಷಿಣ ನಮ್ಮೆಲ್ಲ ಪಕ್ಷದ ನಾಯಕರು ಯಡಿಯೂರಪ್ಪರ ಹಾದಿ ಹಿಡ್ಕೊಂಡು ಪಕ್ಷದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಪಾರ್ಟಿಯಲ್ಲಿ ಜವಾಬ್ದಾರಿ ಇದ್ದಂಥವ್ರು ಎಲ್ಲರೂ ಕೂಡ ಸತತವಾಗಿ 15 ದಿನಗಳ ಕಾಲ ಸಾಕಷ್ಟು ಬಾಗಲಕೋಟು ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ದೇವೆ. ಎರಡೂ ಕಡೆ ದಾವಣಗೆರೆಯ ದಕ್ಷಿಣದಿಂದ ಶ್ರೀನಿವಾಸ್ ದಾಸಗಿರಿ ಕರೇಪ್ಪನವರು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಗೆಲುವಾಗೋದು ನಿಶ್ಚಿತ. ಅದೇ ರೀತಿಯಲ್ಲಿ ಕೂಡ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರಣ್ಣ ಚರಂತಿ ಮಠರು ಕೂಡ ಗೆಲುವಾಗೋದು ನಿಶ್ಚಿತ ಅನ್ನೋಂಥದ್ದು ಇವತ್ತು ಎಲ್ಲ ಕಡೆ ಹೋದಂಥ ಟೈಮಲ್ಲಿ ಎಲ್ಲರ ಜನರ ಅಭಿಪ್ರಾಯವನ್ನು ಕೇಳಿ ಬರ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇನ್ನು ಉಳಿದಿರೋದು ಸರ್ಕಾರಕ್ಕೆ ಆಯುಷ್ ಎಷ್ಟು ಅಂದರೆ ಅದು 2.25 ವರ್ಷ ಮಾತ್ರ ಆಯುಷ್ಯನ್ನು ಉಳಿದಿದೆ. ಆ 2.25 ವರ್ಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಾಗಲಕೋಟೆ ಚುನಾವಣೆ ಭಾಳಷ್ಟು ಪ್ರತಿಷ್ಠವಾಗಿ ತಗೊಂಡಿದ್ದಾರೆ ನೋಡ್ರಿ. ಪ್ರತಿಷ್ಠವಾಗಿ ತಗೊಂಡು ಹತ್ತತ್ರ 7-8 ದಿನಗಳು ಇಲ್ಲೇ ಪ್ರಚಾರವನ್ನು ಮಾಡಿದ್ದಾರೆ. ನಿನ್ನೆ ಕೂಡ CM ಸಾಹೇಬರು ದಾವಣಗೆರೆಗೂ ಮತ್ತೆ ಪುನಃ ಇಲ್ಲಿಗೆ ರಾತ್ರಿ ಬಂದಾರ. ಮತ್ತು ಇವತ್ತು ಕೊನೆಯ ದಿನ ಪ್ರಚಾರ ಮಾಡಿ ನಾವೆಲ್ಲರೂ ಕೂಡ 5 ಗಂಟೆ ಒಳಗಡೆ ನಿರ್ಗಮಿಸಬೇಕಾಗಿದೆ. ನಮ್ಮ ಜಿಲ್ಲೆಗಳಿಗೆ ನಾವು ಹೋಗಬೇಕಾಗಿದೆ. CM ಸಾಹೇಬರು ಬಂದು ಕೂಡ ಇಲ್ಲೇ ಎಷ್ಟು ಅಂತ ಹೇಳಿದ್ರೆ ಅವರಿಗೆ ಇಲ್ಲೇ ಪ್ರಚಾರವನ್ನು ಮಾಡಬೇಕು, ಗೆಲ್ಲಿಸ್ಕೋಬೇಕನ್ನಂಥ ಒಂದು ರೀತಿ ನಾನು ಗೆಲ್ಲಿಸ್ಕೋಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಂಗಾಗಿ ಇವತ್ತು 2.5 ವರ್ಷಗಳಾಯಿತು. 2.5 ವರ್ಷಗಳಲ್ಲಿ ಏನು ಮಾಡ್ತಾರೆ? 2.25 ವರ್ಷದಲ್ಲಿ ಏನು ಮಾಡ್ತಾರೆ? 2.25 ವರ್ಷದಲ್ಲಿ ಇವತ್ತು ಏನು ಮಾಡಲಿಕ್ಕಾಗಲಿಲ್ಲ. ಇನ್ನು 2.25 ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಮೋದಿ ಸಾಹೇಬ್ರನ್ನ ಬೈಕೊಂತ ಹೋಗೋದು ಸಿದ್ದರಾಮಯ್ಯರು ಮಾಡ್ತಾರೆ. ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. GST ಹಣ ದುರುಪಯೋಗ ಮಾಡಿಕೊಂಡಿರೋಂಥ ಹಣ
ಇವತ್ತು ಕಾಂಗ್ರೆಸ್ ನಂತರ ಮತ್ತು ಬಿಜೆಪಿ ಅಂತ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ. ಇವತ್ತು ಬಾಗಲಕೋಟದಲ್ಲಿ ಇದ್ದೀರಿ, ನೀವು 5 ಗಂಟೆಗೆ ನೀವು ತಳ್ಳಬೇಕಾಗಿದೆ, 5 ಗಂಟೆ ಒಳಗೆ ನಾವು ಈ ಜಿಲ್ಲೆಯನ್ನು ಬಿಡಬೇಕಾಗಿದೆ. ಅಷ್ಟೊಳಗಡೆ ಕ್ಲಾರಿಫಿಕೇಶನ್ ಕೊಡಿ. ಬೇಕಾದ್ರೆ ಇಲ್ಲ ರಾಮ್ಲೋರೆ, ನಾವು ಈ SDP TSP ಹಣ ಬಿಜೆಪಿ ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಾ, ಇವತ್ತು ನಾವು ಕಾಂಗ್ರೆಸ್ ಅವರು ಮಾಡ್ಕೊಂಡಿಲ್ಲ ಅಂದ್ರೆ ನಾನು ರಾಜಕೀಯದಿಂದ ನಿವೃತ್ತ ಆಗ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ರಾಜಕೀಯದಿಂದ ನಿವೃತ್ತ ಆಗ್ತೀನಿ. ಇವತ್ತು ನೀವು ಈ SDP TSP ಹಣ, ಬಡವರ ಹಣ, ದಲಿತರ ಹಣ ನೀವು ಬೇರೆ ಕಡೆ ಡೈವರ್ಟ್ ಮಾಡಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ. ಇವತ್ತು ದಲಿತರ ಉದ್ಧಾರಕ್ಕೋಸ್ಕರವಾಗಿ ನಿಗಮಗಳ ಸ್ಥಾಪನೆ ಆಯಿತು. ದಲಿತರ ಉದ್ಧಾರಕ್ಕೋಸ್ಕರವಾಗಿ ನಿಗಮಗಳ ಸ್ಥಾಪನೆ ಆದರೆ ಆ ಹಣದಿಂದ 2024 ಲೋಕಸಭೆ ಚುನಾವಣೆಗಳು ತಾವು ಮಾಡಲಿಲ್ಲ. ಆ ಹಣದಿಂದ ಲೋಕಸಭೆ ಚುನಾವಣೆಗಳಿಂದ 187 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು? ಇವತ್ತು ನಿಗಮಗಳಿಂದ ಹಣವನ್ನು ತೆಗೆದು ಇವತ್ತು ಸೇಂದಿ ಅಂಗಡಿಗೆ, ಬಂಗಾರ ಅಂಗಡಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಕಳಿಸಿ ಅದರ ಮೂಲಕ ನೀವು ಎಲ್ಲ ಲೋಕಸಭೆ ಚುನಾವಣೆಗಳಿಗೆ ಕಳಿಸಿ ನಮ್ಮಂಥವ್ರು ಎಲ್ಲರೂ ಕೂಡ ಸೋಲ್ಸಂಥ ಕೆಲಸ ಸಿದ್ದರಾಮಯ್ಯ ಮಾಡಿದರು. ಅದನ್ನು ಮಾಡಿರೋದಂಥದ್ದು ಇವತ್ತು ಬಿಜೆಪಿ, ಕಾಂಗ್ರೆಸ್ ಬಿಜೆಪಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಸಿದ್ದರಾಮಯ್ಯ ಸಾಹೇಬ್ರೆ. ನಾವು ಪ್ರಚಾರ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಹೋದಂಥ ಟೈಮಲ್ಲಿ ಜನರ ಭಾವನೆಗಳನ್ನು ನೋಡುತ್ತಾ ಇದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇದ್ದಾರೆ ಅನ್ನೋಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಆಗ್ತಾ ಇದೆ. ಆ ಜನರ ಜೊತೆಯಲ್ಲಿ ಭಾಳಷ್ಟು ಮಂದಿ ಸಮುದಾಯಗಳು ಕೂಡ ಕಳೆದ ಚುನಾವಣೆಯಲ್ಲಿ ಚರಂತಿ ಮಠರನ್ನ ಸೋಲಿಸಿ ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅನ್ನೋಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ನಾನು ಒಂದು ತಾಯಿ ಹತ್ರ ಹೋಗಿದ್ದೆ, ಸುಮಾರಾಗಿ 60-70 ವರ್ಷ ಇತ್ತು ಆ ತಾಯಿಗೆ. ಆ ತಾಯಿ ಹತ್ರ ಹೋಗಿ ನಾನು ಕೇಳಿದೆ, ಏನವ್ವ ಈ ಸರಿ ಎಲೆಕ್ಷನ್ದಲ್ಲಿ ಏನು ಮಾಡ್ತೀವಿ ಅಂದೇಳಿ ನಾನು ಕೇಳ್ತಾ ಇದ್ರೆ, ರಾಮ್ಲೋರೆ ಇವತ್ತು ಕಳೆದ 2023ರಲ್ಲಿ ಚರಂತಿ ಮಠನ ನಾವು ಚುನಾವಣೆಯಲ್ಲಿ ಸೋಲಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಚರಂತಿ ಮಠವರು ಅವರು ಶಾಸಕರಿದ್ದಂಥ ಟೈಮಲ್ಲಿ, ಬಿಜೆಪಿ ಇರೋಂಥ ಟೈಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದವ. ಈ ಕಾಂಗ್ರೆಸ್ ಸರ್ಕಾರ ಹತ್ತತ್ರ 2.25 ವರ್ಷ ಆಗಿದೆ, ಇಲ್ಲಿ ತನಕ ಆಗಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ನೋಡಿಲ್ಲ ಅನ್ನೋಂಥದ್ದು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.